ಸಹಾಯಕರ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ हमारी मांगे वरना कुर्सी आवाज दो हमारी मांगे वरना कुर्सी ಬೇಡವೇ ಬೇಡ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡುವಂತ ಜಿಂದಾಬಾದ್ ಕುರ್ಸಿ हमारी मांगे अय्यो अय्यो का एक जवाब ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಹೋರಾಟಕ್ಕೆ ಇನ್ ಕ್ಲಬ್ ಬೇಡವೇ ಬೇಡ ಬೇಡವೇ ಬೇಡ ಆವಾಜ್ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಹೋರಾಟಕ್ಕೆ ಇವತ್ತಿನ ದಿನದ ನಮ್ಮ ಬೀದರ್ ಜಿಲ್ಲೆ ಅಂಗನವಾಡಿ ಕಾರ್ಯಕರ್ತರು ಕೇಂದ್ರವನ್ನು ಬಂದ್ ಮಾಡಿ ನಾವು ಹೋರಾಟ ಕೂಡುವ ಉದ್ದೇಶ ಏನೆಂದರೆ ನಮಗೆ ಪ್ರತಿ ತಿಂಗಳಿಗೆ ಒಂದ್ಸಲ 3 ತಿಂಗಳಾಯಿತು ನಮ್ಮ ಗೌರವಧನ ಮಾಡಿರೋದಿಲ್ಲ ಹಾಗೂ 3 ತಿಂಗಳಿಂದ ನಮಗೆ ಅಂಗನವಾಡಿ ಕೇಂದ್ರಕ್ಕೆ ಮೊಟ್ಟೆ ತರಲು ಬಿಲ್ ಮಾಡಿರೋದಿಲ್ಲ ಹಾಗೂ 5 ತಿಂಗಳಿಂದ ನಮ್ಮ ಅಂಗನವಾಡಿ ಕೇಂದ್ರಗಳ ಬಾಡಿಗೆ ಕೊಟ್ಟಿರುವುದಿಲ್ಲ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಬಾಡಿಗೆಯನ್ನು ಕೊಟ್ಟಿರುವುದಿಲ್ಲ ಹಾಗೂ ನಮಗೆ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣ ನಡೆಸಲು ಅಡೆತಡೆ ಆಗುತ್ತಲಿದೆ. ಯಾಕೆ ಅಡೆತಡೆ ಆಗುತ್ತಲಿದೆ ಅಂದರೆ ನಮಗೆ BLA ಕೆಲಸಗಳನ್ನು ಹಚ್ಚಿರುತ್ತಾರೆ. BLA ಕೆಲಸ ಮಾಡುವಾಗ ನಮ್ಮಲ್ಲಿ ಅನೇಕ ಕಾರ್ಯಕರ್ತರು 10ನೇ ಪಾಸ್ ಆದಂಥವರು, ಆಮೇಲೆ ಏಜ್ ಆಗಿನವರು, ಗರ್ಭಿಣಿಯರು, ಬಾಣತಿಯರು, ಅನಾರೋಗ್ಯಕ್ಕೆ ಒಳಗಾಗಿನಂಥವ್ರು, BP ಶುಗರು, ಇದು BP ಲೋ BPದವರು ಹಲವಾರು ನಾನಾ ಥರದ ರೋಗಿಗಳಿದ್ದಾರೆ. ಅವ್ರಿಗೆ ಬೇಡ ಅಂದ್ರೆ ನಿಮ್ಮನ್ನು ನಾವು ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ದಬ್ಬಳಿಕೆ ಮಾಡುವುದು. ಒಂದು ನಾವು ಮೊಚ್ಕುರಿ ಬಂದ್ರೆ ಭೀ ಅವ್ರು ಕೂಡ ಹೋಗಬೇಕು, ಕಲಟಿ ಬಂದರೆ ಅವ್ರ ಜೊತೆ ಹೋಗಬೇಕು, ಗಿರಿದವ್ರು ಬಂದರೆ ಹೋಗಬೇಕು, ಮೇಲ್ವಿಚಾರಕರು ಬಂದರೆ ಹೋಗಬೇಕು. ಪ್ರತಿ ಒಬ್ಬೊಬ್ಬರು ಬಂದು ನಿಮಗೆ ಸಸ್ಪೆಂಡ್ ಮಾಡ್ತಾರೆ, ನೀವು ಮಾಡಲೇಬೇಕಂತೇಳಿ ನಮಗೆ ಮುಂಜಾನೆ 10ರಿಂದ ರಾತ್ರಿ 7-8 ತನಕ ದುಡಿಸ್ಕೊತಾ ಇದ್ದಾರೆ. ನಾವು ಅಲ್ಲೇ ನಮಗೆಲ್ಲ ಕಾಯಿಲೆಗಳ ಬಂದ್ರು ಭೀ ಅವ್ರು ಕೇಳ್ತಾ ಇಲ್ಲ. ನಮ್ಗೆ ಇಮ್ಮಿಡಿಯೇಟ್ಲಾಗಿ ನಿಮಗೆ ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ಹೆದರಿಸ್ತಲಿದ್ದಾರೆ. ಅದಕ್ಕೆ ನಮಗೆ ಹಿಂದೆ 2013ರಲ್ಲಿ ಉಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಅಂಗನವಾಡಿ ಕಾರ್ಯಕರ್ತರನ್ನು ಬೇರೆ ಇಲಾಖೆಗಳಿಂದ ಹೊರತುಪಡಿಸಿ ಅಂಗನವಾಡಿ ಕೇಂದ್ರಗಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕಾಗಿ ಸೀಮಿತವಾಗಿ ಇಡಬೇಕಂತೇಳಿ ನಮ್ಮ ಡೈರೆಕ್ಟರು ಹಾಗೂ ಉಚ್ಚ ನ್ಯಾಯಾಲಯವು ಆದೇಶ ಮಾಡಿದರು. ಅದನ್ನು ಉಲ್ಲಂಘನೆ ಮಾಡಿ ಅದು ಬದಿಗಿಟ್ಟು ನಮಗೆ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಭಾಳ ದಬ್ಬಳಿಕೆಯನ್ನು ಮಾಡಿ ನಮಗೆ ಹಲವಾರು ಇಲಾಖೆಗಳಲ್ಲಿ ತೊಡಗಿಸಿ ಪ್ರತಿಯೊಂದೊಂದು ಇಲಾಖೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನೇ ಬಳಸಿಕೊಳ್ಳುತ್ತಲಿದ್ದಾರೆ. ಅದನ್ನು ಕೂಡಲೇ ದಯಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಬೇರೆ ಇಲಾಖೆಗಳಲ್ಲಿ ತೊಡಗಿಸುವುದನ್ನು ಕೈ ಬಿಡಬೇಕೆಂದು ನಾವು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ. ಹಾಗೂ ಇನ್ನು ಮುಂದೆ ಇದೇ ಥರ ಮಾಡಿದ್ರೆ ಉಗ್ರ ಹೋರಾಟ ಹಿಡಿದು ಬೀದಿಯಲ್ಲಿ ರಾತ್ರಿ ಹಗಲು ಹೋರಾಟ ಮಾಡಲು ಸಿದ್ಧರಾಗಿರುತ್ತೇವೆ ಎಂದು ನಾನು 2 ಮಾತು ತಿಳಿಸ್ತೀನಿ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಜಿಲ್ಲಾಧ್ಯಕ್ಷನೇ ಆಗಿ ಲಕ್ಷ್ಮೀ ದಂಡೆ ಆಗಿ ಮಾತಾಡಿದ್ದೇನೆ. ಶ್ರೀಮತಿ ಸುಲೋಚನಾ ಪೂಜಾರಿ, ಸ್ವಾತಂತ್ರ್ಯ ಸಂಘಟನಾ ಜಿಲ್ಲಾ ಕಾರ್ಯದರ್ಶಿ. ಇದು ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮದು ಅಂಗನವಾಡಿ ಕಾರ್ಯಕರ್ತರಿಗೆ ಭಾಳ ಕಷ್ಟ ಆಗ್ಲತ್ತದ. ಮನೆ ಹೋಗಿ BLO ಮಾಡೋದ್ರಿಂದ ಒಬ್ಬರು BP ಶುಗರು ಅದೆಲ್ಲ ಅಲ್ಲಿ ಚಕ್ಕರ್ ಬಂದು ಬೀಳತ್ತಾರ. ನಿಮ್ಗೆ ಪುಕ್ಷಟೆ ತಗೊಂಡಿಲ್ಲ, ನೀವು ಮಾಡೇಬೇಕಂತಲ್ಲತ್ತಾರ. ನಾವೇನು ಪುಕ್ಷಟೆ ಕೆಲಸಕ್ಕೆ ಬಂದಿಲ್ಲ, ನಾವು ಕಷ್ಟಪಟ್ಟು ಕೆಲಸ ಮಾಡತ್ತಿದ್ದೆವು. ಅವ್ರಿಗೆ ನಾಚಿಕೆ ಬರಬೇಕು. ಪಗಾರ ಹೆಚ್ಚಿದ್ದವ್ರಿಗೆ ಮಾಡಿ ಟೀಚರ್ಗಳಿಗೆ ಬಿಟ್ಟಾರ, ಅಂಗನವಾಡಿ ವರ್ಕರಿಗೆ ಹಿಡ್ಕೊಂಡಾರ. ಇದೆಲ್ಲ ಮಾಡೋದು ಸುದು ತಪ್ಪದ. ತಹಸೀಲ್ದಾರ್ ಅವರು ಈ BLO ಕೆಲಸ ಕೈ ಬಿಡ್ಬೇಕಂತೇಳಿ ನಾನು ವಿನಂತಿ. ನನ್ನ ಹೆಸರು ಸುಲೋಚನಾ ಪೂಜಾರಿ, ಜಿಲ್ಲಾ ಕಾರ್ಯದರ್ಶಿ.